ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಸೌಮ್ಯ ರೆಡ್ಡಿ ಕೂಡ ಇವತ್ತು ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬಿರುಸಿನ ಪ್ರಚಾರ ನಡೆಸ್ತಾ ಇದ್ದಾರೆ. ಅವಲಹಳ್ಳಿ, ಬ್ಯಾಟರಾಯನಪುರ, ದೀಪಾಂಜಲಿ ನಗರ ಹಾಗೆ ಇಂದಿರಾ ಕಾಲೋನಿಯಲ್ಲಿ ಸೌಮ್ಯ ರೆಡ್ಡಿ ರೋಡ್ ಶೋ ಮೂಲಕ ಮತಬೇಟೆ ನಡೆಸ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಸೌಮ್ಯ ರೆಡ್ಡಿ ಅವರಿಗೆ ರಾಮಲಿಂಗಾರೆಡ್ಡಿ, ಶಾಸಕ ಕೃಷ್ಣಪ್ಪ ಕೂಡ ಸಾಥ್ ಕೊಟ್ಟಿದ್ದಾರೆ. ಖಂಡಿತ ಜನ ನಮಗೆ ಮತ ನೀಡಿ ಆಶೀರ್ವಾದ ಮಾಡ್ತಾರೆ ಅನ್ನೋ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ 100ಕ್ಕೆ 100ರಷ್ಟು ಗೆಲುವು ನನ್ನದೇ ಅಂತ ನ್ಯೂಸ್ ಫಸ್ಟ್ಗೆ ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯ ರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ಪ್ರಚಾರದ ಸಂದರ್ಭದಲ್ಲಿ ಅಭ್ಯರ್ಥಿ ಸೌಮ್ಯ ರೆಡ್ಡಿ ಅವರನ್ನ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಮಾತನಾಡಿಸಿದ್ದಾರೆ. ಏನು ಹೇಳಿದ್ದಾರೆ ಅವರು ನೋಡೋಣ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಚುನಾವಣಾ ಪ್ರಚಾರ ಬಿರುಸಿನಿಂದ ನಡೀತಾ ಇದೆ. ವಿಜಯನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯ ರೆಡ್ಡಿ ಅವರು ಬಿರುಸಿನ ಪ್ರಚಾರ ಮಾಡ್ತಾ ಇದ್ದಾರೆ. ಖುದ್ದು ಅವ್ರನ್ನೇ ಮಾತಾಡ್ತಾ ಹೋಗೋಣ ಬನ್ನಿ. ಮೇಡಮ್, ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬಿರುಸಿನ ಪ್ರಚಾರ ಮಾಡ್ತಾ ಇದ್ದೀರಿ, ಹೆಂಗಿದೆ ಮೇಡಮ್ ಮತದಾರರ ರೆಸ್ಪಾನ್ಸ್? ಮತದಾರರ ರೆಸ್ಪಾನ್ಸ್ ಬಹಳ ಚೆನ್ನಾಗಿದೆ, ಅದ್ಭುತವಾಗಿದೆ. ನೀವೇ ನೋಡ್ಕೊಂಡು ಬರ್ತಿದ್ದೀರಿ. ಬೆಳಗ್ಗಿಂದ ಒಂದು ಹಬ್ಬದ ವಾತಾವರಣ ಇದೆ, ಸಂಭ್ರಮ ಇದೆ. ಇಲ್ಲಿ ನಮ್ಮ ವಿಜಯನಗರ ಹಿರಿಯ ಮುಖಂಡರು, ಶಾಸಕರು, ಮಾಜಿ ಮಂತ್ರಿಗಳಾದಂತಹ ಶ್ರೀ ಕೃಷ್ಣಪ್ಪ ಸರ್ ಅವರ ನೇತೃತ್ವದಲ್ಲಿ ಶ್ರೀ ಪ್ರದೀಪ್ ಅವರು, ನಿನ್ನೆ ನಮ್ಮ ಗೋವಿಂದರಾಜ್ ನಗರದಲ್ಲೂ ಸಹ ಬಹಳ ಭರ್ಜರಿಯಾಗಾಯ್ತು. ಇವತ್ತು ನಾನು ಮತ್ತೆ ನಮ್ಮ ಸಾರಿಗೆ ಸಚಿವರು ರಾಮಲಿಂಗಾರೆಡ್ಡಿ ಅವರು ಇವತ್ತು ಬಂದಿದ್ದೀವಿ. ಎಲ್ಲ ನಮ್ಮ ನಗರ ಪಾಲಿಕೆ ಸದಸ್ಯರು, ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರು, ವಿಶೇಷವಾಗಿ ಎಲ್ಲ ಮತದಾರರು ಎಲ್ಲ ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಅಂಗಡಿಗಳಿಂದ ರೋಡಲ್ಲಿ ಮಾತಾಡಿಸ್ತಿದ್ದಾರೆ, ನಮಸ್ಕಾರ ಮಾಡ್ತಿದ್ದಾರೆ, ನಿಮಗೆ ಆಶೀರ್ವಾದ ಮಾಡೋದು ಅಂತ ಹೇಳ್ತಿದ್ದಾರೆ. ನಿಜವಾಗ್ಲೂ ಎಲ್ಲರ ವಿಶ್ವಾಸ, ಆಶೀರ್ವಾದ ನಾನು ಚಿರಋಣಿಯಾಗಿರ್ತೀನಿ ಅಂತ ನಾನು ಹೇಳಕ್ ಬಯಸ್ತೀನಿ. ಈಗ ರಾಜ್ಯದಲ್ಲಿ ನಿತ್ಯ ಸರ್ಕಾರ ಇದೆ, ಗ್ಯಾರಂಟಿ ಯೋಜನೆಗಳ ಕುರಿತಂತೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಹಂಗಾಗಿ ಇದು ತಮ್ಮ ಗೆಲುವಿಗೆ ಯಾವ ರೀತಿ ಪೂರಕವಾಗುತ್ತೆ ಮೇಡಮ್ ಗ್ಯಾರಂಟಿ ಯೋಜನೆಗಳ ಕುರಿತಂತೆ? ಸರ್, ಈಗ 2013ರಲ್ಲೂ ಸಹ ನಮ್ಮ ಕಾಂಗ್ರೆಸ್ ಸರ್ಕಾರ ಇಲ್ಲಿ ರಾಜ್ಯದಲ್ಲಿ ಇತ್ತು. UPA ಸರ್ಕಾರ ಸಹ ಎಷ್ಟು ಒಳ್ಳೊಳ್ಳೆ ಕೆಲಸಗಳಾಯ್ತು ಅಂತ ಜನ ಸಹ ನೋಡಿದ್ದಾರೆ. ಸೊ ಹಾಗಾಗಿ ಈಗ 10 ವರ್ಷಗಳಲ್ಲಿ ಕೇಂದ್ರದಲ್ಲಿ ಬಿಜೆಪಿ ಏನೇನೋ ಅವರು ಆಶ್ವಾಸನೆಗಳು ಕೊಡ್ತಾ ಇದ್ರು. 2 ಕೋಟಿ ಕೆಲಸ ಇರ್ಬೋದು, MSP ಡಬಲ್ ಮಾಡ್ತೀನಿ ಅಂತ ಹೇಳಿದ್ರು. ಈ ರೀತಿ ಹಲವಾರು ಆಶ್ವಾಸನೆಗಳನ್ನು ಜನರು ಬಹಳ ನಿರೀಕ್ಷೆ ಇಟ್ಕೊಂಡಿದ್ರು. ಆದ್ರೆ ಅವರಿಗೆ ಬೇಸರ ಆಗಿದೆ. ಈಗ ಜಸ್ಟ್ 10 ತಿಂಗಳಲ್ಲಿ ಇಲ್ಲಿ ಕಾಂಗ್ರೆಸ್ಸಿನ ಸರ್ಕಾರ ಮಾಡಿ ತೋರಿಸಿದೆ ಅಂತ ಜನರಿಗೆ ಕಾಂಗ್ರೆಸ್ ಮೇಲೆ ವಿಶ್ವಾಸ ಬಹಳ ಹೆಚ್ಚಿದೆ. ಯಾಕಂದ್ರೆ ನೋಡಿ, ವಿಶೇಷವಾಗಿ ಮಹಿಳೆಯರಾಗಿರ್ಬೋದು, ಯುವಕರಾಗಿರ್ಬೋದು, ಪ್ರತಿಯೊಬ್ಬರಿಗೂ ಅಷ್ಟೇ ಆರ್ಥಿಕವಾಗಿ ಕೈ ಬಲಪಡಿಸೋ ಅಂತ ಒಂದು ಈ 5 ಗ್ಯಾರಂಟಿಗಳು ಜನ ಎಲ್ಲರೂ ಒಪ್ಪಿಕೊಂಡಿದ್ದಾರೆ. ಅದೇ ಮಾತಾಗಿದೆ. ಅದೇ ಅಲ್ಲ, ಅಭಿವೃದ್ಧಿ ಕೆಲಸಗಳಿರ್ಬೋದು, ಮತ್ತೆ ಸರ್ವ ಜನಾಂಗ ಶಾಂತಿಯ ತೋಟ ಆಗಿರ್ಬೋದು. ಇನ್ನು 4 ವರ್ಷ ನಾವು ಎಲ್ಲರೂ ಒಟ್ಟಿಗೆ ಕರ್ಕೊಂಡು ಎಲ್ಲ ನಮ್ಮ ಇಡೀ ರಾಜ್ಯದಲ್ಲಿ, ಬೆಂಗಳೂರಲ್ಲಿ ನಮ್ಮ ಇಲ್ಲಿ ಕಾಂಗ್ರೆಸ್ ಅಲೆ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ನಮ್ಮ ದೇಶದಲ್ಲೂ ಸಹ ಒಂದು ಇಂಡಿಯಾ ಅಲಯನ್ಸ್ ಬರುತ್ತೆ ಅಂತ 100% ಗ್ಯಾರಂಟಿ ಇದೆ ಸರ್. ಇದಿಷ್ಟು ಕಾಂಗ್ರೆಸ್ ಅಭ್ಯರ್ಥಿ ಆಗಿರ್ತಕ್ಕಂಥ ಸೌಮ್ಯ ರೆಡ್ಡಿ ಅವರ ಮಾತು. ಜನ ಬದಲಾವಣೆ ಬಯಸಿದ್ದಾರೆ, ನನಗೆ ಆಶೀರ್ವಾದ ಮಾಡ್ತಾರೆ, 100ಕ್ಕೆ 100ರಷ್ಟು ನಾನು ಗೆಲ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ಶಿವಪ್ರಸಾದ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.